ಐಫೋನ್ 16 ಲಾಂಚ್ ಆಗಿ ಇನ್ನು 3 ತಿಂಗಳು ಆಗಿಲ್ಲ. ಆಪಲ್ನವರು ಐಫೋನ್ 17 ಬಗ್ಗೆ ಲೀಕ್ಸ್ ಅನ್ನ ಬಿಡ್ತಾ ಇದ್ದಾರೆ. ಹೌದು, ಸೊ ನಮಗೂ ಕೂಡ ಸಾಕಷ್ಟು ಲೀಕು ಕೇಳು ಬಂದಿದೆ. ಸೊ ನಾನು ಇದರ ಮೇಲೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಬೇಕೆಂದು ಡಿಸೈಡ್ ಮಾಡಿ ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಸೊ ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಲಿದೆ. ವಿಡಿಯೋವನ್ನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಸೊ ಈ ಬಾರಿ ನಮಗೆ ಐಫೋನ್ ಒಳಗೆ ಸಾಕಷ್ಟು ಮೇಜರ್ ಚೇಂಜಸ್ ನೋಡೋದಕ್ಕೆ ಸಿಗಲಿದೆ. ಹೌದು, ಸೊ ಈ ಬಾರಿ ಐಫೋನ್ 17 ಟೋಟಲಿ ಚೇಂಜ್ ಆಗಿ ಬರ್ತಾ ಇದೆ. ಹೌದು, ಸೊ ಮೊದಲನೇ ಚೇಂಜ್ ಏನಂದ್ರೆ ಐಫೋನ್ 17 ಸೀರೀಸ್ ಒಳಗೆ ನಮಗೆ ಪ್ಲಸ್ ಮಾಡೆಲ್ ಸಿಗುತ್ತಿತ್ತು. ಅಂದ್ರೆ ಐಫೋನ್ 16 ಇರಲಿ, ಐಫೋನ್ 16 ಪ್ಲಸ್ ಮತ್ತು ಐಫೋನ್ 16 ಪ್ರೋ ಮತ್ತು ಐಫೋನ್ 16 ಪ್ರೋ ಮ್ಯಾಕ್ಸ್. ಆದರೆ ಈ ಬಾರಿ ಅವರು ಐಫೋನ್ ಪ್ಲಸ್ ಅನ್ನ ರಿಮೂವ್ ಮಾಡಿದ್ದಾರೆ. ಹೌದು, ಅದರ ಬದಲಿ ನಮಗೆ ಐಫೋನ್ ಏರ್ ಅಥವಾ ಐಫೋನ್ ಸ್ಲಿಮ್ ಸಿಗ್ತಾ ಇದೆ. ಸೊ ಈ ಬಾರಿ ನಮಗೆ ಐಫೋನ್ ಪ್ಲಸ್ ನೋಡೋದಕ್ಕೆ ಸಿಗೋದಿಲ್ಲ, ಅದರ ಬದಲಿ ನಮಗೆ ಐಫೋನ್ ಏರ್ ನೋಡೋದಕ್ಕೆ ಸಿಗಬಹುದು. ಇನ್ನೊಂದು ಚೇಂಜ್ ಏನಂದ್ರೆ ಐಫೋನ್ ಒಳಗೆ ಅಂದ್ರೆ ಇಂಡಿಯಾ ಒಳಗೆ ಬರುವ ಎಲ್ಲ ಐಫೋನ್ ಒಳಗೆ ಸಿಮ್ ಟ್ರೈ ಇರುತ್ತಿತ್ತು. ಆದ್ರೆ ಈ ಬಾರಿ 17 ಸೀರೀಸ್ ಒಳಗೆ ನಮಗೆ ಸಿಮ್ ಟ್ರೈ ನೋಡೋದಕ್ಕೆ ಸಿಗುವುದಿಲ್ಲ. US ಒಳಗೆ ಸಿಮ್ ಟ್ರೈ ಇಲ್ಲದೆ ಫೋನ್ ಲಾಂಚ್ ಆಗುತ್ತಿತ್ತು. ಅದೇ ತರ ನಮ್ಮ ಇಂಡಿಯಾ ಒಳಗೂ ಕೂಡ ಈ ತರದ ಫೋನ್ ಲಾಂಚ್ ಆಗ್ತಾ ಇದೆ. ಸೊ ಈ ಬಾರಿ ಐಫೋನ್ 17 ಸೀರೀಸ್ ಒಳಗೆ ನಮಗೆ ಸಿಮ್ ಟ್ರೈ ನೋಡೋದಕ್ಕೆ ಸಿಗುವುದಿಲ್ಲ. ಸೊ ಇನ್ನೊಂದು ಚೇಂಜ್ ಏನಂದ್ರೆ ಐಫೋನ್ ತನ್ನ ಫೋನ್ಗೆ ತುಂಬಾನೇ ಥಿನ್ನೆಸ್ಟ್ ಮಾಡಿದೆ. ಅಂದ್ರೆ ಈವರೆಗೂ ನಮ್ಮ ಐಫೋನ್ ಸೀರೀಸ್ ಒಳಗೆ ಟೋಟಲ್ ಸೀರೀಸ್ ಒಳಗೆ ಐಫೋನ್ 6 ಎಲ್ಲಕ್ಕಿಂತ ಸ್ಲಿಮ್ ಫೋನ್ ಇತ್ತು. ಆದ್ರೆ ಈ ಬಾರಿ 17 ಏರು ನಮಗೆ ಅದಕ್ಕಿಂತ ಸ್ಲಿಮ್ ನೋಡೋದಕ್ಕೆ ಸಿಗಬಹುದು. ಇನ್ನೊಂದು ಚೇಂಜ್ ಏನಂದ್ರೆ ನಮಗೆ ಐಫೋನ್ 14 ವರೆಗೂ ಅದರಲ್ಲಿ ನಮಗೆ ಸ್ಟೀಲ್ ಬಿಲ್ಡ್ ಸಿಗುತ್ತಿತ್ತು. ನಂತರ ಐಫೋನ್ 15 ಮತ್ತು 16 ಒಳಗೆ ಟೈಟಾನಿಯಂ ಬಿಲ್ಡ್ ಸಿಗುತ್ತಿತ್ತು. ಆದ್ರೆ ಈ ಬಾರಿ ಐಫೋನ್ 17 ಸೀರೀಸ್ ಒಳಗೆ ನಮಗೆ ಅಲ್ಯೂಮಿನಿಯಂ ಬಿಲ್ಡ್ ನೋಡೋದಕ್ಕೆ ಸಿಗಲಿದೆ. ಹೌದು, ಮತ್ತು ಇನ್ನೊಂದು ಮೇಜರ್ ಚೇಂಜ್ ಏನಂದ್ರೆ ನಮಗೆ ಐಫೋನ್ ಒಳಗೆ ಸ್ಪೀಕರು ನೋಡೋದಕ್ಕೆ ಸಿಗುವುದಿಲ್ಲ. ಹೌದು, ಸೊ ಕೇಳೋದಕ್ಕೆ ತುಂಬಾನೇ ಶಾಕಿಂಗ್ ಇದೆ. ಆದ್ರೆ ಐಫೋನ್ಗೆ ಅಂದ್ರೆ ಐಫೋನ್ ಅವರು ಅವರ ಫೋನ್ಗೆ ಇಷ್ಟು ಥಿನ್ ಮಾಡಿದ್ದಾರೆ, ಸ್ಪೀಕರ್ ಹಾಕಲು ಅಲ್ಲಿ ಜಾಗ ಉಳಿದಿಲ್ಲ. ಅದಕ್ಕಾಗಿ ಅವರು ಐಫೋನ್ ಸ್ಪೀಕರ್ ಅನ್ನ ಅಪ್ಪರ್ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ನೀವು ಕಾಲ್ ಮಾಡುತ್ತಿರಲ್ಲ, ಅದೇ ಸ್ಪೀಕರ್ ಒಳಗೆ ಅವರು ನಾರ್ಮಲ್ ಸ್ಪೀಕರ್ ಅನ್ನು ಕೂಡ ಆಡ್ ಮಾಡಿದ್ದಾರೆ. ಸೊ ನೀವು ಯಾವುದೇ ವಿಡಿಯೋ ನೋಡಿದರೆ ನಿಮಗೆ ಸೌಂಡ್ ಅದೇ ಸ್ಪೀಕರ್ ಇಂದ ಬರುತ್ತದೆ. ಸೊ ಐಫೋನ್ 17 ಎಷ್ಟು ಥಿನ್ ಅಂದ್ರೆ ಅದು ಕೇವಲ 5mm. ಐಫೋನ್ 15 ಪ್ರೋ ಮ್ಯಾಕ್ಸ್ 8.2mm ಥಿನ್ನೆಸ್ ಒಳಗೆ ಸಿಗುತ್ತಿತ್ತು. ಆದ್ರೆ ಐಫೋನ್ 17 ಏರು ಮಾತ್ರ 5mm ಇರಲಿದೆ. ಅಂದ್ರೆ ಇದು ತುಂಬಾನೇ ಲೈಟ್ ವೇಟ್ ಮತ್ತು ಯೂಸ್ ಮಾಡೋದಕ್ಕೆ ಒಂದು ಬೇರೆನೇ ಎಕ್ಸ್ಪೀರಿಯನ್ಸ್ ಕೊಡುತ್ತದೆ. ಮತ್ತು ಆಪಲ್ ಅವರು ಅವರ ಹೊಸ ಚಿಪ್ ಅನ್ನು ಹಾಕಿದ್ದಾರೆ. ಅಂದ್ರೆ ಈ ಬಾರಿ ನಮಗೆ ಐಫೋನ್ ಒಳಗೆ A19 ಪ್ರೋ ಚಿಪ್ ನೋಡೋದಕ್ಕೆ ಸಿಗುತ್ತದೆ. ಮತ್ತು ಐಫೋನ್ 17 ಸೀರೀಸಿನ ಡಿಸ್ಪ್ಲೇ ಬಗ್ಗೆ ನೋಡಿದರೆ ನಮಗೆ ಐಫೋನ್ 17 ಮೇಲೆ 6.3 ಡಿಸ್ಪ್ಲೇ ಸಿಗಲಿದೆ ಮತ್ತು ಐಫೋನ್ 17 ಸ್ಲಿಮ್ ಮೇಲೆ ನಮಗೆ 6.6 ಇಂಚು ಸ್ಕ್ರೀನ್ ಸಿಗಲಿದೆ. ಮತ್ತು ಐಫೋನ್ 17 ಪ್ರೋ ಒಳಗೆ ನಮಗೆ 6.3 ಇಂಚು ಮತ್ತು ಐಫೋನ್ 17 ಪ್ರೋ ಮ್ಯಾಕ್ಸ್ ಒಳಗೆ 6.9 ಇಂಚು ಸ್ಕ್ರೀನ್ ನೋಡೋದಕ್ಕೆ ಸಿಗಲಿದೆ. ಮತ್ತು ಐಫೋನ್ 17 ನ ಎಲ್ಲ ಸೀರೀಸ್ ಒಳಗೆ ನಮಗೆ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಸ್ಕ್ರೀನ್ ಸಿಗಲಿದೆ. ಅಂದ್ರೆ ಇದಕ್ಕಿಂತ ಮೊದಲು ನಮಗೆ ಕೇವಲ 60 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತಿತ್ತು. ಆದರೆ ಈ ಬಾರಿ ಅವರು ಇನ್ನೂ 60 ಅನ್ನು ಅಪ್ಗ್ರೇಡ್ ಮಾಡಿದ್ದಾರೆ. ಮೊದಲು ನಮಗೆ ಐಫೋನ್ ನ ಎಲ್ಲಾ ಸೀರೀಸ್ ಒಳಗೆ ಟ್ರಯಾಂಗಲ್ ಶೇಪ್ ನಲ್ಲಿ ಕ್ಯಾಮೆರಾ ಸಿಗುತ್ತಿತ್ತು. ಅಂದ್ರೆ ನಮಗೆ 3 ಕ್ಯಾಮೆರಾ ಟ್ರಯಾಂಗಲ್ ಶೇಪ್ ನಲ್ಲಿ ಸಿಗುತ್ತಿತ್ತು. ಆದ್ರೆ ಈ ಬಾರಿ ಅವರು ವರ್ಟಿಕಲ್ ಲೈನ್ ನಲ್ಲಿ ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ನಮಗೆ ಈ ಬಾರಿ ಕ್ಯಾಮೆರಾ ಈ ರೀತಿ ಸಿಗಲಿದೆ. ಹೇಳಬಹುದು ಅವರು ಪಿಕ್ಸೆಲ್ ಇಂದ ಕಾಪಿ ಮಾಡಿದ್ದಾರೆ ಅಂತ. ಮತ್ತು ಆಪಲ್ ನವರು ಕ್ಯಾಮೆರಾ ಒಳಗೂ ಕೂಡ ಅಪ್ಗ್ರೇಡ್ ಮಾಡಿದ್ದಾರೆ. ಮೊದಲು ನಮಗೆ 12 ಮೆಗಾಪಿಕ್ಸೆಲ್ ಸಿಗುತ್ತಿತ್ತು. ಆದ್ರೆ ಈ ಬಾರಿ 24 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಸಿಗಲಿದೆ. ಹೌದು, ಅಂದ್ರೆ ಈ ಬಾರಿ ಅವರು ಫ್ರಂಟ್ ಕ್ಯಾಮೆರಾ ಒಳಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಈಗ ಇದರ ಪ್ರೈಸ್ ಬಗ್ಗೆ ಮಾತನಾಡಿದರೆ ನಮ್ಮ ಇಂಡಿಯಾ ಒಳಗೆ ಇದು ಎಷ್ಟಕ್ಕೆ ಸಿಗಬಹುದು ಅಂದ್ರೆ ನಾರ್ಮಲ್ ಐಫೋನ್ 17 ಫೋನ್ ನಮಗೆ 70,000 ನೋಡೋದಕ್ಕೆ ಸಿಗಬಹುದು. ಮತ್ತು ಐಫೋನ್ ಏರ್ ಬಗ್ಗೆ ಮಾತನಾಡಿದರೆ ಈ ಫೋನ್ ನಮಗೆ 1,10,10,000 ನೋಡೋದಕ್ಕೆ ಸಿಗಬಹುದು. ಮತ್ತು ಐಫೋನ್ 17 ಪ್ರೋ ಬಗ್ಗೆ ಮಾತನಾಡಿದರೆ ಈ ಫೋನ್ ನಮಗೆ 94,000 ನೋಡೋದಕ್ಕೆ ಸಿಗಬಹುದು. ಮತ್ತು ಐಫೋನ್ 17 ಪ್ರೋ ಮ್ಯಾಕ್ಸ್ ಬಗ್ಗೆ ಮಾತನಾಡಿದರೆ ಈ ಫೋನ್ ನಮಗೆ 1,10,000 ನೋಡೋದಕ್ಕೆ ಸಿಗಬಹುದು. ಅಂದ್ರೆ ಈ ಬಾರಿ ನಮಗೆ ಸ್ಲಿಮ್ ಫೋನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ನೋಡುವುದಕ್ಕೆ ಸಿಗಬಹುದು. ಯಾಕೆಂದ್ರೆ ಆ ಫೋನ್ ಮೇಲೆ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ, ಸಾಕಷ್ಟು ಅದನ್ನು ಥಿನ್ ಮಾಡಿದ್ದಾರೆ. ಕೇವಲ 5mm ಅಂದ್ರೆ ಇದು ತುಂಬಾನೇ ಸ್ಲಿಮ್ ಆಯ್ತು. ಸೊ ಫ್ರೆಂಡ್ಸ್, ಐಫೋನ್ 17 ನಮ್ಮ ಇಂಡಿಯಾ ಒಳಗೆ ಸೆಪ್ಟೆಂಬರ್ ಒಳಗೆ ಲಾಂಚ್ ಆಗುತ್ತದೆ ಎಂದು ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಅಂದ್ರೆ 25 ಒಳಗೆ ಈ ಫೋನ್ ಲಾಂಚ್ ಆಗಲಿದೆ. ಸೊ ಎಷ್ಟು ಲೀಕ್ಸ್ ಬಂದಿದೆ ನಾನು ನಿಮಗೆ ಶೇರ್ ಮಾಡಿದ್ದೇನೆ. ಸೊ ಐ ಹೋಪ್ ಫ್ರೆಂಡ್ಸ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿರಬಹುದು. ಇಷ್ಟವಾಗಿದ್ದರೆ ಈ ವಿಡಿಯೋವನ್ನ ಒಂದು ಲೈಕ್ ಮಾಡಿಕೊಂಡು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಇದೇ ತರಹದ ಟೇಕ್ ವಿಡಿಯೋಗಳನ್ನ ಹಾಕ್ತಾ ಇರ್ತೇವೆ.